ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಬನ್ನಿ ಆನ್ಲೈನ್ ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ಚನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡ್ಬೋದು ನೀವು 3 ಗೆರೆಯನ್ನು ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಸ್ಟಿಚ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿಂದ ಮಧ್ಯದಲ್ಲಿರುವ ಗೆರೆಗೆ ಒಂದು ಲಾಂಗ್ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಮತ್ತು ಅಲ್ಲಿ ಯಾವುದು ಶಾರ್ಟ್ ಸ್ಟಿಚ್ಚನ್ನು ಹಾಕೋಬೇಡಿ. ಮತ್ತು ಅಲ್ಲಿಂದ ಮೇಲ್ಗಡೆ ಇರುವಂಥ ಗೆರೆಗೆ ಒಂದು ಸ್ಟಿಚ್ಚನ್ನು ಹಾಕಿ ಅದರಿಂದ ರಿವರ್ಸ್ ಎಳ್ಕೋಬೇಕಾಗುತ್ತೆ. ಮತ್ತು 3ನೇ ಗೆರೆಗೆ ನಾವು ಅಲ್ಲಿಂದ ಸ್ಟಿಚ್ ಹಾಕಿ ಅದ್ರ ಪಕ್ಕದಲ್ಲೇ ಒಂದು ಶಾರ್ಟ್ ಸ್ಟಿಚ್ಚನ್ನು ಹಾಕೋಬೇಕಾಗುತ್ತೆ. ಮತ್ತು ಒಂದು 1/4 ಇಂಚು ಗ್ಯಾಪಲ್ಲಿ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಮತ್ತೆ ಲಾಂಗ್ ಸ್ಟಿಚ್ಚು ಮಧ್ಯ ಗೆರೆಗೆ ಸ್ಟಿಚ್ ಹಾಕಿ ಮತ್ತು ಮೊದಲನೇ ಗೆರೆಗೆ ಸ್ಟಿಚ್ ಹಾಕಿ ಅದರಿಂದ ಕೆಳಗಡೆ ಎಳ್ಕೊಂಡು ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ನಾವು ಬಟನ್ ಹೋಲ್ನ ಸ್ಟಿಚ್ಚನ್ನ ಯಾವ ರೀತಿ ಹಾಕ್ತಿದ್ವಿ ಅದೇ ರೀತಿ ನಾವು ಇದನ್ನು ರಿಟರ್ನ್ ಹೇಳ್ಕೋಬೇಕಾಗುತ್ತೆ. ದಾರನ ನೋಡಿ, ಒಂದು ಶಾರ್ಟ್ ಸ್ಟಿಚ್ಚನ್ನು ಹಾಕಿ ಲಾಕ್ ಮಾಡಿಕೊಂಡು ಮತ್ತು ಅದ್ರ ಪಕ್ಕದಲ್ಲೇ ಒಂದು 1/4 ಇಂಚ್ ಗ್ಯಾಪಲ್ಲಿ ಸ್ಟಿಚ್ ಹಾಕಿ ಮತ್ತು ಮಧ್ಯ ಗೆರೆಗೆ ಮತ್ತು ಮೊದಲನೇ ಗೆರೆಗೆ ಹಾಕಿ ಅದನ್ನು ಪೂರ್ತಿ ಕೆಳಗಡೆ ಗೆರೆಗೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇದೇ ರೀತಿ ನೀವು ಸ್ಟಿಚ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಇದನ್ನು ನಾವು ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ ಅಂತ ಕರಿತೀವಿ. ಈ ಥರ ಗೆರೆಗಳು ಹಾಕೊಳ್ಳೋದು ಏನಕ್ಕೆ ಅಂತಂದರೆ ನಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಗೆರೆಗಳನ್ನ ಹಾಕೋತೀವಿ. ಆಯಿತಾ? ಬಿಗಿನರ್ಸ್ಗಳಾಗಿರೋದ್ರಿಂದ ನಿಮಗೆ ಅಷ್ಟಾಗಿ ನಾನು ಆ ಗೆರೆ ಹಾಕ್ತಾನೆ ಹೇಳ್ಕೊಟ್ರೆ ಅಷ್ಟು ಕ್ಲಿಯರಾಗಿ ಅರ್ಥ ಆಗೋಲ್ಲ. ಅದಕ್ಕೋಸ್ಕರ ನೀಟಾಗಿ ಗೆರೆಗಳನ್ನ ಫಸ್ಟೇ ನಾವು 3 ಗೆರೆನ ಹಾಕ್ಕೊಂಡು ಆಮೇಲೆ ಹೇಳ್ಕೊಡೋದ್ರಿಂದ ಈ ಗೆರೆ ಮೇಲೆ ನಾವು ಸ್ಟಿಚಸ್ನ ಹಾಕೋದ್ರಿಂದ ತುಂಬ ಕಂಪ್ಲೀಟಾಗಿ ನಮಗೆ ಅರ್ಥ ಆಗುತ್ತೆ. ಇದು ಸ್ವಲ್ಪ ಗ್ಯಾಪ್ ಬಿಟ್ಟುಬಿಟ್ಟೆ ಹಾಕಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಿಮಗೆ, ಆದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗ್ಲೂ ಬರುತ್ತೆ. ನೋಡಿದ್ರಲ್ವಾ? ಮತ್ತು 2 ದಾರನ ನಾವು ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಲ್ವ, ಹಾಗೂ ಒಂದು ದಾರ ಸ್ಕಿಪ್ ಆಗಿ ಒಂದೇ ಒಂದು ದಾರದಲ್ಲಿ ಪ್ರಾಕ್ಟೀಸ್ ಮಾಡಬಾರ್ದು. ಸ್ಕಿಪ್ ಮಾಡಿ 2 ದಾರನೂ ಕೂಡ ಕಂಪ್ಲೀಟಾಗಿ ಹೇಳ್ಕೊಂಡೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಮಾತ್ರ ಈ ಏನು ಸ್ಟಿಚಸ್ ಇದೆ ಇದು ತುಂಬ ಚೆನ್ನಾಗಿ ಕಂಪ್ಲೀಟಾಗಿ ಕಾಣಿಸುತ್ತೆ. ನೀವು ಒಂದು ಸರಿ ಒಂದು ದಾರನ ಬಿಟ್ಟು ಪ್ರಾಕ್ಟೀಸ್ ಮಾಡಿ ಮತ್ತು ಇನ್ನೊಂದು ಸರಿ 2 ದಾರದಲ್ಲೂ ಪ್ರಾಕ್ಟೀಸ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಿಸಿದಲ್ಲ, ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಅದು. ಓಕೆ, ಇದು ನಾವು ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ಚನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನನಗೆ ಫೋಟೋಸ್ನ ಕಳಿಸ್ಕೊಡಿ. ಓಕೆ, ಥ್ಯಾಂಕ್ ಯು.